ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು 36 ತಿಂಗಳ ಒಂದು ಹಿಂಬಾಕಿಯನ್ನು ಪಾವತಿ ಮಾಡೋದಕ್ಕೆ ಸರ್ಕಾರವು ಅಸ್ತನ್ನು ನೀಡಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗಾಗಿ 14,000 ಕೋಟಿ ರೂಪಾಯಿ 465 ಕೋಟಿ ಬೇಸಿಕಲಿ ಇವಾಗ ಬಿಡುಗಡೆ ಮಾಡಲಾಗಿದೆ. ಸೊ ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ಸರ್ಕಾರಿ ನೌಕರರಿಗಾಗಿ. ಸೊ ಯಾರ ಒಂದು ಖಾತೆಗೆ ಎಷ್ಟು ಹಣ ಬರಲಿದೆ ಮತ್ತು ಯಾವಾಗ ಅಧಿಕೃತವಾಗಿ ಹಣ ಬಂದು ಖಾತೆಗೆ ಸೇರಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ನೌಕರರಿಗೆ ಸಿಹಿ ಸುದ್ದಿ, 26 ತಿಂಗಳ ಹಿಂಬಾಕಿ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ನೌಕರರಿಗೆ 26 ತಿಂಗಳ ಹಿಂಬಾಕಿ ಬಿಡುಗಡೆ. ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರು ದೀರ್ಘಕಾಲದಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ಕೊನೆಗೂ ಸ್ಪಷ್ಟ ಫಲ ಸಿಕ್ಕಂತಾಗಿದೆ. ವೇತನ ಪರಿಷ್ಕರಣೆ ಹಾಗೂ 36 ತಿಂಗಳ ಹಿಂಬಾಕಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನೌಕರರು ಮುಷ್ಕರ ನಡೆಸಿದ ಹಿನ್ನೆಲೆ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸರ್ಕಾರವು ಇದೀಗ 26 ತಿಂಗಳ ವೇತನ ಹಿಂಬಾಕಿಯನ್ನು ಬಿಡುಗಡೆ ಮಾಡುವಂತೆ ಆದೇಶ ಹೊರಡಿಸಿದ್ದು, ಮೊದಲ ಕಂತಿನ ರೂಪದಲ್ಲಿ ಒಟ್ಟು 450 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಈ ಕ್ರಮದಿಂದ ನೌಕರರಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿ ಮೂಡಿದಂತಾಗಿದೆ. ಬಹುದಿನಗಳಿಂದ ಬಾಕಿ ಉಳಿದಿದ್ದ ವೇತನ ವಿಷಯದಲ್ಲಿ ಈ ನಿರ್ಧಾರವು ನೌಕರರಿಗೆ ತಾತ್ಕಾಲಿಕವಾಗಿ ಸಾಂತ್ವನ ನೀಡಿದರೂ ಉಳಿದ ಹಿಂಬಾಕಿ ಹಣ ಬಿಡುಗಡೆ ಹಾಗೂ ಸಂಪೂರ್ಣ ವೇತನ ಪರಿಷ್ಕರಣೆ ಕುರಿತಂತೆ ಇನ್ನೂ ನಿರೀಕ್ಷೆ ಮುಂದುವರೆದಿದೆ. ಸರ್ಕಾರದ ಈ ಕ್ರಮದಿಂದ ಸಾರಿಗೆ ಸೇವೆಗಳ ಸ್ಥಿರತೆಗೂ ಸಹಾಯವಾಗಲಿದೆ ಎಂಬ ಒಂದು ನಿರೀಕ್ಷೆ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಬೇಸಿಕಲಿ ನಮಗೆಲ್ಲರೂ ಕೂಡ ಗೊತ್ತಿರುವಂತೆ ಸಾರಿಗೆ ನೌಕರರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಸಾರಿಗೆ ನೌಕರರ ಒಕ್ಕೂಟದ ಹೋರಾಟ ಕೆಲವು ದಿನಗಳಿಂದ ನಡೀತಾ ಇದೆ ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳು ಕೂಡ ನಡೀತಾ ಇರುವಂಥದ್ದು. ಸುಮಾರು 26 ತಿಂಗಳ 38 ತಿಂಗಳ ಒಟ್ಟು ಹಿಂಬಾಕಿ ಅವರಿಗೆ ಉಳಿದಿರುವಂಥದ್ದು ಮತ್ತು 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನು ನೀಡಬೇಕು ಅಂತ ಕೂಡ ಒಂದು ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಸೊ ಸರ್ಕಾರಿ ನೌಕರರನ್ನು ಬೇಸಿಕಲಿ ಇಲ್ಲಿ ಸಾರಿಗೆ ನೌಕರರು ನಾವು ಕೋಟ್ ಮಾಡ್ತಾ ಇರುವಂಥದ್ದು, ಅವರಿಗೆ 25% ವೇತನ ಹೆಚ್ಚಳವನ್ನು ಬೇಕು ಅಂತ ಬೇಡಿಕೆ ಇಡಲಾಗ್ತಾ ಇದೆ. ಬಟ್ 25% ವೇತನ ಬೇಡಿಕೆಯಲ್ಲಿ ಏನು ಸರ್ಕಾರ ಅದನ್ನು ಒಪ್ಕೊಳ್ತಾ ಇಲ್ಲ. ಸೊ ಬೇಸಿಕಲಿ ಅವ್ರು ನೀಡ್ತಾ ಇರುವಂಥದ್ದು ಬರೀ 7% ವೇತನ ಹೆಚ್ಚಳ ಮಾತ್ರ. ಸೊ ಆ ಒಂದು 7% ವೇತನ ಹೆಚ್ಚಳಕ್ಕೆ ಸರ್ಕಾರಿ ನೌಕರರು ಇಲ್ಲಿ ಒಪ್ತಾ ಇಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರ ವೇತನ ಹೆಚ್ಚಳ ಹಿಂಬಾಕಿ 450 ಕೋಟಿ ಬಿಡುಗಡೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಹೆಚ್ಚಳ ಹಿಂಬಾಕಿ ಮೊತ್ತ 1271 ಕೋಟಿ. ನೋಡಿ, 1271 ಕೋಟಿ ನೀಡಬೇಕಾಗಿತ್ತು, ಅದರಲ್ಲಿ ಬರೀ 450 ಕೋಟಿ ರೂಪಾಯಿಗಳು ಮಾತ್ರ ಸರ್ಕಾರ ನೀಡಲು ಇಲ್ಲಿ ರಾಜಿಯಾಗಿದೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರಿಗೆ 2021 ಜನವರಿ 1ರಿಂದ 2023 ಫೆಬ್ರವರಿ 28ರವರೆಗೆ ವೇತನ ಹೆಚ್ಚಳ ಹಿಂಬಾಕಿ ಪಾವತಿಗೆ ರಾಜ್ಯ ಸರ್ಕಾರ 1271 ಕೋಟಿ ಅನುದಾನ ನೀಡಲು ಸರ್ಕಾರ ಈ ಹಿಂದೆ ಘೋಷಿಸಿತ್ತು. ಇದೀಗ ಮೊದಲ ಕಂತಾಗಿ 4 ನಿಗಮಗಳಿಗೆ ಒಟ್ಟು 450 ಕೋಟಿ ಬಿಡುಗಡೆ ಮಾಡಿದೆ. ಅದರಲ್ಲಿ ವಿಶೇಷ ನೆರವು ಅಡಿ 310 ಕೋಟಿ, SPIP TSP ಅನುದಾನದ ಅಡಿ 144 ಕೋಟಿ ನೀಡಲಾಗಿದೆ. ಸೊ ಬೇಸಿಕಲಿ ಇಲ್ಲಿ 1270 ಕೋಟಿ ನೀಡಬೇಕಾಗಿತ್ತು, ಅದಕ್ಕೆ 450 ಕೋಟಿ ಮಾತ್ರ ಇವಾಗ ನೀಡಿದ್ದಾರೆ. ಸೊ ಹಾಗಾಗಿ ಸಾರಿಗೆ ನೌಕರರು ತಮ್ಮ ಒಂದು ಏನು ಮೇ 20ರಿಂದ ಮತ್ತೆ ಸಾರಿಗೆ ನೌಕರರ ಮುಷ್ಕರ ಮಾಡಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ವೇತನ ಹೆಚ್ಚಳದ ಬಗ್ಗೆ ಮುಂದುವರೆದ ಗೊಂದಲ, ಸಚಿವರ ಜೊತೆಗಿನ ಸಭೆಯು ವಿಫಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಒಂದು ಕಡೆ ಗುಡ್ ನ್ಯೂಸ್ ಅಂದರೆ ಅಟ್ಲೀಸ್ಟ್ 450 ಕೋಟಿ ಕೊಟ್ಟಿದ್ದಾರೆ ಅನ್ನೋದಾದರೆ, ಇನ್ನೊಂದು ಕಡೆ ಬರಬೇಕಾಗಿರುವಂಥ 1250 ಕೋಟಿ ಬಂದಿಲ್ಲ ಅನ್ನೋದು ಕೂಡ ಇಲ್ಲಿ ಬ್ಯಾಡ್ ನ್ಯೂಸ್ ಆಗಿ ಒಂದು ನೌಕರರಿಗೆ ಪರಿಣಮಿಸ್ತಾ ಇರುವಂಥದ್ದು. ಸೊ ನಿಮಗೇನು ಅನಿಸುತ್ತೆ, ಈ ರೀತಿ ಸರ್ಕಾರ ಎಲ್ಲರಿಗೆ ಒಂದು ವೇತನ ಹೆಚ್ಚಳ ಮಾಡಿದರೆ ಸಾರಿಗೆ ನೌಕರರಿಗೆ ಮಾತ್ರ ಇಷ್ಟು ತಾರತಮ್ಯವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಮತ್ತು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆಗಳೇನಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ದ್ಯಾಟ್ ಎಲ್ಲ ಒಂದು ರಾಜ್ಯದ ಜನರಿಗೂ ಕೂಡ ಸಾರಿಗೆ ನೌಕರರು ಒಂದು ಪಡ್ತಾ ಇರುವಂಥ ಕಷ್ಟದ ಬಗ್ಗೆ ಗೊತ್ತಾಗಲಿ. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಏನಕ್ಕಂದರೆ ಮೀಡಿಯಾ ಕವರೇಜ್ ತುಂಬಾ ಕಮ್ಮಿ ಕೊಡಲಾಗ್ತಾ ಇದೆ. ಸಾರಿಗೆ ನೌಕರರು ಹೋರಾಟ ಮಾಡ್ತಾಯಿದ್ರು ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ, ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ.
ಬಟ್ ಸಾರಿಗೆ ನೌಕರರ ಮುಷ್ಕರದಿಂದ ಆಗುವಂಥ ತೊಂದರೆಗಳು ಅಷ್ಟಿಷ್ಟಲ್ಲ, ಜನಸಾಮಾನ್ಯರಿಗೆ ತುಂಬ ತೊಂದರೆಗಳಾಗುತ್ತೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸರ್ಕಾರ ಒಂದು ನೌಕರರ ಬೇಡಿಕೆಗಳನ್ನು ಕಡೆಗಣಿಸಿದ್ರೆ ಮುಂದಿನ ಒಂದು ಹೋರಾಟದಲ್ಲಿ ರಾಜ್ಯದ ಜನರಿಗೂ ಕೂಡ ಇದರಿಂದ ಬಹುತೇಕ ದೊಡ್ಡ ತೊಂದರೆಗಳು ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.